ಸ್ವೀಟ್ ತಿನ್ನಲ್ಲ, ಐಸ್ ಕ್ರೀಮ್ ಚಾಕ್ಲೇಟ್ ತಿಂತಾಳೆ ಅಷ್ಟೇ. ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀರಾ? 13 kg. ವೆಲ್ಕಮ್ ಮಾಡಿ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ನ. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಲಾಗ್ ಬಂದ್ಬಿಟ್ಟು ನಲ್ಕುದ್ರಿ ಸಿಸ್ಟರ್ಸ್ ರಿಯೂನಿಯನ್. ರಿಯೂನಿಯನ್ ಹೌದು. ಜೊತೆಗೆ ಏನಿದು ಸದ್ಯಕ್ಕೆ ಹೇಳಿ ಹಾಯ್ ಮಾಡು ಮಮ್ಮಿ. ಹಾಯ್ ಮಮ್ಮಿ, ಹಾಯ್ ಮಮ್ಮಿ, ಹಾಯ್ ಹಾಯ್ ಮಮ್ಮಿ. ಅಮ್ಮ ಜಾಮೂನ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ನಾನು ಜಾಮೂನ್ ರೆಸಿಪಿ ತೋರಿಸ್ತೀನಿ. ಏನು ಸ್ಪೆಷಲ್ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಐ ಮೀನ್ ಜಾಮೂನಲ್ಲಿ ಏನು ಸ್ಪೆಷಲ್, ಏನು ಜಾಮೂನ್ ರೆಸಿಪಿ ಸ್ಪೆಷಲ್ ಅಂತ ನಿಮ್ಗೆ ಅನಿಸಿದ್ರೆ ನೋಡ್ತಾ ಇರಿ. ಏನು ಆಗಲೇ ಎಣ್ಣೆ ಕಾಯಕ್ಕಿಟ್ಬಿಟ್ಯಾ? ನನ್ನಮ್ಮ ಜಾಮೂನ್ ಮಾಡ್ತಾರೆ. ಈಗ ಕರೆದು ಅದ್ರಾಗ ಹಾಕ್ಬಿಡೋದು. 5 ನಿಮಿಷದಲ್ಲಿ ಜಾಮೂನ್ ಮಾಡೋ ಒಂದು ರೆಸಿಪಿ ನೋಡ್ತಾರೆ. ಮೊದಲಿಗೆ ನಮ್ಮಮ್ಮ ಹೇಳ್ತಾರೆ, ಈಗ ಜಾಮೂನ್ ಮಾಡೋಕ್ಕೆ ಏನು ಬೇಕು? ಜಾಮೂನ್ ಮಾಡೋಕ್ಕೆ ಏನು ಬೇಕು ಮಮ್ಮಿ? ಜಾಮೂನ್ ಮಾಡಕ್ಕೆ ಒಂದು ಜಾಮೂನ್ ಪ್ಯಾಕೆಟ್ ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಜಾಮೂನ್ ಪ್ಯಾಕೆಟ್ ಬೇಕು. ಜಾಮೂನ್ ಮಾಡೋಕ್ಕೆ ನನ್ನಮ್ಮ ಬಳಸ್ತಾ ಇರೋದು. ಜಾಮೂನ್ ಅಂದರೆ ನನ್ನ ಗಂಡಕ್ಕೆ ತುಂಬ ಇಷ್ಟ. MTR ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಕಲ್ಲು ಮಲ್ಲಪ್ಪಗೆ ತುಂಬ ಇಷ್ಟ. ಆ ಜಾಮೂನು ಎಣ್ಣೆ ಇಟ್ಟು ಕರಿದು ಸಕ್ಕರೆ ಈಗ ಮುಗೀತು, ಜಾಮೂನೇ ಮುಗೀತಲ್ಲಿ, ಮುಗೀತು. ಅದಕ್ಕೂ ಮುಂಚೆ ಆ ಜಾಮೂನ್ ಹಿಟ್ಟು ಆಂಟಿ ಹೇಳಿದ್ರು, ಅದಕ್ಕೆ ಕೋವಾ ಹಾಕಿದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅಂದರೆ ಕೋವಾ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಟೈಮ್ ಬಂದುಬಿಟ್ಟು 11:15 ಆಗಿದೆ. 11:15 ಆಗುತ್ತಾ? ಸೊ ಕೋವಾ ಸಿಗಲ್ಲ. ಆ ಒಂದು ರೀಸನ್ಗೆ ನಾವೀಗ ಸದ್ಯಕ್ಕೆ ಈ ಒಂದು ಗುಲಾಬ್ ಜಾಮೂನ್ ಏನಿದು ಇದನ್ನೇ ರೆಡಿ ಮಿಕ್ಸ್ ಇದೆಲ್ಲ, ಇದನ್ನು ಈಗ ಕಲಿಸ್ಕೊಂಡು ಅಮ್ಮ ಮಾಡ್ತಾರೆ. ಬಟ್ ನೀವು ಮಾಡೋರು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ವ, ಸ್ವಲ್ಪ ಸ್ವೀಟ್ ಕೋವಾನ ಮಿಕ್ಸ್ ಮಾಡಿ ಈ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಚೆನ್ನಾಗಾಗುತ್ತೆ ಅಂತ ನನಗೆ ಲತಾ ಆಂಟಿ ಹೇಳಿದ್ರು. ಅಮ್ಮ ಇದನ್ನು ಕಲಿಸ್ಕೊಳ್ತಾ ಇದ್ದಾರೆ, ರೆಡಿ ಮಿಕ್ಸ್ ಏನಿದೆ ಅದನ್ನು. ಗುಲಾಬ್ ಜಾಮೂನ್ ಮಾಡೋ ವಿಶೇಷ ಬಂದುಬಿಟ್ಟು ನನಗೆ ಇಷ್ಟ ಅಂತ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಇಲ್ಲ, ನಾನು ಸ್ವೀಟ್ ಏನದು ಸ್ವೀಟ್ ತಿನ್ನಲ್ಲ, ಐಸ್ ಕ್ರೀಮ್ ಚಾಕ್ಲೇಟ್ ತಿಂತಾಳೆ ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸ್ವೀಟ್ ಮಾತ್ರ ತಿನ್ನಲ್ಲ ನನ್ನ ಮಗಳು, ಭಾಳ ಜಾಣಿ. ಐಸ್ ಕ್ರೀಮ್ ಚಾಕ್ಲೇಟ್ ಎಷ್ಟರ ಕೊಡ್ರಿ ತಿಂತಾಳೆ, ಸ್ವೀಟ್ ತಿನ್ನಲ್ಲ. ಅಪ್ಪನ ಮಗಳು, ಅವರಪ್ಪ ಹಂಗೆ ತಿನ್ನಲ್ ಸ್ವೀಟ್ ಅನ್ನೋದು ಮಾಡಿದ ತಕ್ಷಣ ಮೊದಲು ತಿಂದುಬಿಡೋದು. ನನಗೇನು ಮಾಡಲಿ, ಸ್ವೀಟ್ ಕ್ರೇವಿಂಗ್ಸ್ ನನಗೆ ಜಾಸ್ತಿ ಆಗುತ್ತೆ. ನಂದ ತಪ್ಪು ಹೇಳು. ನಿಮ್ಮ ಅಪ್ಪನ ತಪ್ಪು ನಿಂದಲ್ಲ. ಚಿಲ್ಕ ಹಾಕಿದ್ದೀವಿ. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ತೋರಿಸ್ತೀನಿ ರೀ. ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಮಾಡಿ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ನ. ಎಲ್ಲರೂ ಸಬ್ಸ್ಕ್ರೈಬ್ ಟು ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್. ಒಂದು ಸುದ್ದಿ ಮಾನಿಟೈಸೇಷನ್ ಆಗೋ ಸುದ್ದಿಲಿದ್ದಾರೆ, ಆಗಿದೆ. ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು. ನನ್ನ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸುಚಿತ್ರಾ ಅವರು ವಿಡಿಯೋನು ಕೂಡ ನೋಡ್ತಾ ಇರಿ, ಪ್ಲೀಸ್ ಸಪೋರ್ಟ್ ಮಾಡಿ. ಒಳ್ಳೆ ವಿಡಿಯೋಸ್ಗಳನ್ನ ವೇಟ್ ಮಾಡ್ತಾ ಇರಿ, ಕೊಡ್ತಾ ಇರ್ತೀವಿ. ಆದಷ್ಟು ಬೇಗ ಸುದ್ದಿ ಹೇಳ್ತಾರೆ ಶೀಲಾ ಆಂಟಿ. ಅದಕ್ಕೂ ಮುಂಚೆ ನನ್ನ ಚಾನಲಲ್ಲೇ ನಾನೇ ಹೇಳ್ಬಿಟ್ಟೆ ಅನ್ಸುತ್ತೆ. ನಾನೇ ಹೇಳ್ತಾ ಇದ್ದೀನಿ, ಬ್ರೇಕಿಂಗ್ ನ್ಯೂಸ್, ಆಂಟಿದ್ದು ಮಾನಿಟೈಸೇಷನ್ ಪ್ರಾಸೆಸ್ ಅಲ್ಲಿದ್ದಾರೆ. ಹಿಟ್ಟು ಕಲ್ಸ್ಕೊಬಿಟ್ರೆ ನಾನು ಏನು ರೆಸಿಪಿ ತೋರಿಸ್ಲಿ ಹೇಳಿ? ನಾನಿಲ್ಲಿ ರೆಸಿಪಿ ತೋರಿಸ್ತೀನಿ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ನಮ್ಮಮ್ಮ ನಾನು ಬರೋದ್ರೊಳಗಡೆ ನೋಡ್ರಿ, ಇಲ್ಲಿ ತೋರಿಸ್ತಾಳಲ್ಲ, ಇನ್ನೊಂದು ಕಡೆಗೆ ಓಡೋಗ್ಬಿಡ್ತಾಳ.
ಈ ಯೂಟ್ಯೂಬ್ ಚಾನಲ್ ಸುಚಿತ್ರ ಅಡಗಲಿ ಹೆಂಗ್ರಿ ಹಿಂಗ್ ಮಾಡಿದ್ರೆ? ನೀವು ಕಾಯ್ಬೇಕ್ರಿ. ಹಾಂ, ಘಮ ಘಮ ಅಂತ ಇದೆ. ಈ ಏನಿಲ್ಲ, ಜಸ್ಟ್ ಆ ಒಂದು ರೆಡಿ ಮಿಕ್ಸಿಗೆ ನೀರು ಹಾಕಿ ಈ ಥರ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಒಂದು 10 ನಿಮಿಷ ನೆನೆಯಲು ಬಿಡಿ. ಬಿಡಿ. ಆಮೇಲೆ ಜಾಮೂನ್ ರೆಡಿ. ಆ ಒಂದು 10 ನಿಮಿಷದಲ್ಲಿ ನೀವು ನನ್ನ ಜೊತೆ ಮಾತಾಡಿ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಬನ್ನಿ. ನೋಡಿ, ಆ 10 ನಿಮಿಷನೂ ನಂಗೆ ಬ್ರೇಕ್ ಕೊಡೋಲ್ಲ ನನ್ನಮ್ಮ. ಎಷ್ಟು ತಲೆ ಬಿಸಿ ಮಾಡ್ತಾಳೆ ಅಂದರೆ ನಮ್ಮಮ್ಮ. ನನಗೆ ಸ್ಟ್ರೆಸ್ ಇರೋದೇ ನನ್ನ ಅಮ್ಮನಿಂದ, ನನಗೆ ಹೇರ್ ಫಾಲ್ ಆಗೋದು ನನ್ನ ಅಮ್ಮನಿಂದ, ನನಗೆ ಏನದು ಮುಖಕ್ಕೆ ಏನಾಗುತ್ತೆ ಬರೋದು ನಮ್ಮಮ್ಮನಿಂದ, ಎಲ್ಲ ನಮ್ಮಮ್ಮನಿಂದ. ನಮ್ಮಮ್ಮ ಏನು ಮಾಡ್ಕೊಡೋಲ್ಲ ಕೈಸ್, ಎಲ್ಲ ನಾನೇ ಮಾಡ್ಕೊಟ್ಟು ತಿನ್ನೋದು. ಏನು ಮಾಡಲಿ ಹೇಳಿ. ಶೀಲಾ ವೀರಭದ್ರಪ್ಪ ಆಯಿತು. ಈಗ ನೆಕ್ಸ್ಟ್ ನಲ್ಕುದ್ರಿ ಅಲ್ಲಿ ಒಬ್ರು ತೊಟ್ಲದಾಗ ಸಕ್ಕರೆ ಪಾಕ ಕೊಟ್ಟು ನಲ್ಕುದ್ರಿ ಥರ್ಡ್ ಸಿಸ್ಟರ್ ಆ್ಯಂಡ್ ಫಸ್ಟ್ ಸಿಸ್ಟರ್ ಈಸ್ ಬ್ಯುಸಿ. ಆದಷ್ಟು ಬೇಗ ತೋರಿಸ್ತಾನೆ. ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡ್ತಾ ಇರೋ ವಿಶೇಷ ಬಂದ್ಬಿಟ್ಟು ನಲ್ಕುದ್ರಿ 4 ಸಿಸ್ಟರ್ಸ್ ರಿಯೂನಿಯನ್ಗೋಸ್ಕರ ಗುಲಾಬ್ ಜಾಮೂನ್ ಖುಷಿಗೋಸ್ಕರ. 4 ಜನ ತುಂಬ ವರ್ಷ ಆಗಿಲ್ಲ, 3 ತಿಂಗಳ ನಂತರ ರಿಯೂನಿಯನ್ ಮಾಡ್ತಿದ್ದಾರೆ. ಸೊ ಈ 4 ಜನದ ಮಧ್ಯೆ ನಾನು ಒಬ್ಳೆ ಬಡಪಾಯಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ನೋ ಕಾಮೆಂಟ್ಸ್. ನನ್ನೆಲ್ಲ ಅಣ್ತಮ್ಮಂದ್ರು ಅಕ್ಕಂಗಿರೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲ ಜರ್ಮನಿ ಫಾರಿನ್ ಹೋಗ್ಯಾರ ಅವರು. ಇವ್ರ 4 ಜನದ ಮಧ್ಯ ಬೇಡ, ಯಾಕೆ ಇವ್ರಿಗೆ ಪ್ರೈವಸಿ ಕೊಡಲಿ ಅಂತ ಅವ್ರು ಯಾರೂ ಬಂದಿಲ್ಲ. ನಾನೇ ಏನು ಮಾಡಲಿ ಬಡಪಾಯಿ, ಇವ್ರ 4 ಜನದ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಪಾನಕ ಮಾಡೋದು, ಜಾಮೂನ್ಗೆ ಪಾನಕ ಮಾಡಬೇಕಲ್ವ. ಸೊ ಶುಗರ್ ಎಷ್ಟು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಪಾವ್ ಶುಗರ್, 1 ಪಾವ್ ಸಕ್ಕರೆ. 1 ಪಾವಲ್ಲ, ಇನ್ನೂ ಬೇಕು. ಎಷ್ಟು ಪಾವು? ಸೇಮ್ ಅಷ್ಟೇ ಸಾಕು. 2 ಪಾವು. 2 ಪಾವಷ್ಟು ಶುಗರ್, ಸಕ್ಕರೆಯನ್ನು ಬಳಸ್ತಾ ಇದ್ದಾರೆ. ವೈಟ್ ಲೇಬಲ್ ಶುಗರ್, ಸಲ್ಫರ್ ಫ್ರೀ ಪ್ರಾಸೆಸ್ ಅಂತ ಯಾವುದೋ ಸ್ಮಾರ್ಟಲ್ಲಿ ಇತ್ತು, ಎತ್ತಾಕೊಂಡ್ ಬಂದೆ ಅಷ್ಟೇ. ಬರೀ ಹೊಸವೇ ತರ್ತೀನಿ ನೋಡಿ, ಏನಾದರೂ ಹೊಸ ಹುಡುಕೊಂಬಿಡ್ತೀವಿ. ಹಿಡ್ಕ ಹೊಸದೇನಲ್ಲ, ಹಳೇದೇ ಅದು. ಈಗ ಸಕ್ಕರೆ ಪಾನಕ ಮಾಡೋಕ್ಕೆ ಹಾಕಬೇಕು. ಇದಕ್ಕೀಗ ಎಷ್ಟು ನೀರು ಹಾಕ್ತೇವೆ ಮಮ್ಮಿ? ನಾನು ಹಂಗೆ ಹಾಕಿರ್ತೀನಿ. ಹಂಗೆ ಹಾಕ್ತೆ ಅಂದರೆ ಒಂದು ಸ್ವಲ್ಪ ಮೆಷರ್ಮೆಂಟ್ ಹೇಳ್ಬೇಕು ಮಮ್ಮಿ. 1 ಲೋಟ ಸಕ್ಕರೆಗೆ 1 ಲೋಟ ನೀರು. ಇಲ್ಲಿ ಇನ್ನೊಬ್ರು ನೆಲ್ಕುದ್ರಿ ಸಿಸ್ಟರ್ ಬಂದರು. ಇವರು 3ನೇ ಅವರು. ಹಾಯ್ ಮಾಡಿ. ಇನ್ನೊಬ್ರು ಇವ್ರ ಬಿಗ್ ಸಿಸ್ಟರ್ ಬ್ಯುಸಿ ಇದ್ದಾರೆ, ತೋರಿಸ್ತೀನಿ ಆದಷ್ಟು ಬೇಗ, ಕಾಯ್ತಾ ಇರಿ. ಆ್ಯಂಡ್ ಸದ್ಯಕ್ಕೆ ಇಲ್ಲಿ ಪಾನಕ ಮಾಡೋಕ್ಕೆ ನೀರು ಹಾಕಿ ಇಟ್ಟಿದ್ದಾರೆ ಅಮ್ಮ. ನಾನು ಬಡಪಾಯಿ ಇವ್ರ ಮಧ್ಯೆ ಸಿಗಾಕೊಂಡಿದ್ದೀನಿ. ಅದು ಜಾಮೂನ್ ಪಾನಕ ಆಗಬೇಕು, ಸಕ್ಕರೆ ಪಾನಕ ಆಗಬೇಕು. ಅಷ್ಟೊತ್ತಿಗೆ ಎಣ್ಣೆ ಆನ್ ಮಾಡಿ ಮಮ್ಮಿ. ಎಣ್ಣೆ ಆನ್ ಮಾಡಿದ್ದಾರೆ. ಏಲಕ್ಕಿನೇ ತಂದಿಲ್ಲ, ಮರ್ತು ಬಿಟ್ಟೆ. ಆಂಟಿದು ವೇಟ್ ಲಾಸ್ ಪ್ರೋಗ್ರಾಮ್ ಇದೆ. ಎಷ್ಟು ವೇಟ್ ಲಾಸ್ ಆಗಿದ್ದಾರೆ ಅಂತ ಅವ್ರನ್ನೇ ಕೇಳಿ. ಎಷ್ಟು ವೇಟ್ ಲಾಸ್ ಮಾಡಿದ್ದೀರಾ ಅಂತ? 13 kg ವೇಟ್ ಲಾಸ್ ಆಗಿದ್ದಾರೆ. ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಕಾಂಟ್ಯಾಕ್ಟ್ ಸುಚಿತ್ರ ಅಡಗಲಿ ಯೂಟ್ಯೂಬ್ ಚಾನಲ್ ನೋಡಿ. ನೆಲ್ಕುದ್ರಿ ಸಿಸ್ಟರ್ಸಿಗೆ ವಯಸ್ಸಾಗಿದೆ, ಈಗ ಅವ್ರದ್ದು ಟ್ಯಾಬ್ಲೆಟ್ ಟೈಮ್. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ಒಂದು ಕಾಲು ನೋವು, ಒಂದು ತಲೆನೋವು, ಇನ್ನೊಂದು ನಂಗೆ ಗೊತ್ತು ಇವತ್ತು ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂತ. ಆಬ್ವಿಯಸ್ಲಿ ನಂಗೆ ಗೊತ್ತು. ಸೊ ನೋಡೋಣ ಏನು ಮಾಡಬೇಕು ಅಂತ ನೋಡೋಣ. ನಾನೀಗ ಗುಲಾಬ್ ಜಾಮೂನ್ ರೆಸಿಪಿ ಅಂತ ತೋರಿಸಿ ನಮ್ಮ ನಲ್ಕುದ್ರಿ ಸಿಸ್ಟರ್ಸ್ದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಗುಲಾಬ್ ಜಾಮೂನ್ ಹಿಟ್ಟು ಕಲಿಸಿರ್ತಾರಲ್ಲ ಅದನ್ನು ಅಡಿಕೆ ಪುಡಿಗೆ ಉಪ್ಪು ಖಾರ ಮಾಡಿಬಿಟ್ರಲ್ಲ ಏನೋ ಒಂಥರ. ಸಕ್ಕರೆ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ. ಈಗ ಗುಲಾಬ್ ಜಾಮೂನ್ ಉಂಡೆ ಮಾಡ್ಕೊಳ್ಳಿ.
ಒಂಥರ ಮಸಾಲೆ ವಾಸನೆ ಬರುತ್ತೆ. ಇವ್ರದ್ದು ಅಡಿಕೆ ಪುಡಿ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವತ್ತು ಆಂಟಿಗೆ ಟೇಸ್ಟ್ ಬಡ್ಸ್ ಏನೋ ಆಗ್ಬಿಟ್ಟು ಅನಿಸ್ತಿದ್ದೆ ಅಲ್ಲ, ಅಲ್ಲಿ ಕಮ್ಮಿ ಅಂತಾಳೆ, ಹ್ಞೂ, ಚೆನ್ನಾಗಿಲ್ಲ ಅಂತಾಳೆ. ಸೋಡಾ ಕುಡಿಯಕ್ಕೆ ನಾವು ಮನೆಗೆ ಬಂದಾಗ ಯಾರಾದ್ರೂ ಗೆಸ್ಟ್ ಮಾಡ್ಬೇಕಲ್ಲ, ಏನಾರು ತಂದ್ಕೊಡು ಅಂತಂದು. ಇದು ಪಾಕ ಬಂದೈತಿ ಅಂತ ಹೆಂಗ್ ಗೊತ್ತಾಗುತ್ತೆ? ಅದೇನು ಬರಂಗ್ ಮಾಡಲ್ಲಮ್ಮ, ಸ್ವಲ್ಪ ನೀಟ್ 2-3 ನಿಮಿಷ. ಜಸ್ಟ್ 2 ನಿಮಿಷ ಕುದ್ರೆ ಆಯ್ತು. ಕೋವಾನಾ? ಹಾಂ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಂಟಿ ಹೇಳಿದ್ದು ಏನು? ಸ್ವೀಟ್ ಕೋವಾ. ಈ ಹಿಟ್ಟು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಚೆನ್ನಾಗುತ್ತೆ. ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಬಳಸಿ ಬೇಕಾದರೆ ನೀವು ಟ್ರೈ ಮಾಡಿ. ನಾವೀಗ ಸದ್ಯಕ್ಕೆ ಹಂಗೆ ಜಾಮೂನ್ ಮಾಡ್ತಾಯಿದ್ದೀವಿ, ಬಿಕಾಸ್ ರಾತ್ರಿ 11:30 ಆಗ್ತದೆ. ಯಾವ ಅಂಗಡಿ ತೆಗ್ದಿಲ್ಲ, ಹೊರಗಡೆ ಕರ್ಕೊಂಡು ಹೋಗಿದ್ರು 11 ಗಂಟೆ ಕರ್ಕೊಬೋದಿದ್ದಾರೆ ವಾಪಸ್ಸು. ಕುದ್ರೆ ಸಿಸ್ಟರಲ್ಲಿ ಇಬ್ಬರು ಸಿಸ್ಟರ್ ಜಾಮೂನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಸಿಸ್ಟರ್ ವಾಕಿಂಗ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಬೆಳಗ್ಗೆಯಿಂದ ಟೇಸ್ಟ್ ಬಡ್ಸು ಬಾಡಿ ಇಂಡೈಜೆಷನ್ ಪ್ರಾಬ್ಲಮ್ ಆಗಿ ಇವರು ವಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ಬಿಗ್ ಸಿಸ್ಟರ್ ಇಸ್ ಬ್ಯುಸಿ, ಅಲ್ಲಿ ಕೂತಿದ್ದಾರೆ. ಅವ್ರನ್ನ ಆಮೇಲೆ ತೋರಿಸ್ತೀನಿ. ಹಾಯ್ ಮಾಡ್ತಾ ಇದ್ದಾರೆ ಅವರು ಒಳಗಡೆ ಬಂದಮೇಲೆ ತೋರಿಸ್ತೀನಿ, ಆಯಿತಾ? 11:30 ಆಗಿದೆ. ಲಾಗ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಾನು ಗುಲಾಬ್ ಜಾಮೂನ್ ತೋರಿಸ್ತೀನಿ ಅಂತ ಹೇಳಿ ನಿಮಗೆ ಬೇರೆ ಏನೇನೋ ತೋರಿಸ್ತಾ ಇದ್ದೀನಿ ಅಂತ ನಂಗೆ ಗೊತ್ತು. ದಟ್ಸ್ ಓಕೆ, ಪ್ಲೀಸ್ ಬೇರ್ ವಿತ್ ಮೈ ಲಾಗ್ಸ್. ತುಂಬ ಏನದು ಡಿಲೇ ಮಾಡ್ತಾಯಿದ್ದೀನಿ ಅಂತ ಗೊತ್ತು ಲಾಗ್ ಅಪ್ಲೋಡ್ ಮಾಡೋಕ್ಕೆ, ಐ ಮೀನ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ. ಗೊತ್ತಿಲ್ಲ, ಆಗ್ತಾಯಿಲ್ಲ ಸದ್ಯಕ್ಕೆ. ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಎಡಿಟ್ ಮಾಡಿ ಹಾಕೋಕ್ಕೆ ಆ್ಯಂಡ್ ಲಾಗ್ಸ್ ಮಾಡೋಕ್ಕೆ. ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀನಿ. ಈಗ ನೋಡಿ ಇಬ್ಬರು ಪಾಂಟ್ರು ಜಾಮೂನ್ ನಾನು ಮಾಡೋದೇ ಇಲ್ಲ ಅಂದ್ಕೊಂಡಿದ್ದೆ ಇವತ್ತು, ಆದಷ್ಟು ಮಾಡ್ತಾಯಿದ್ದೀನಿ. ನನಗೆ ನೆನಪಾಗಲಿಲ್ಲ, ಕೆಳಗೆ ಕುಂತು ಆವಾಗ ಕೊಟ್ಟು ಬಿಡ್ತಿದ್ದೆ, ಕಾಯಿ ಮಾಡ್ಕೊಡ್ತಿದ್ದಿಲ್ಲ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಮಾಡ್ಕೊಂಡಿರೋ ಉಂಡೆಗಳನ್ನ ಎಣ್ಣೆಲಿ ಬಿಟ್ಬಿಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರ್ಗು ಅಷ್ಟೇ. ನನ್ನಮ್ಮ ಇಷ್ಟಕ್ಕೆ ತೆಗಿಯಲ್ಲ, ಅವು ಆ ಕಲರ್ ಇರೋದು ಈ ಕಲರ್ ಆಗುತ್ತೆ, ಅವಾಗ ನನ್ನಮ್ಮ ತೆಗಿ. ನೋಡ್ರಿ ಯಾವ ಕಲರ್ ಹಾಕವು ಜಾಮೂನ್ ಹೆಂಗೆ ಹಾಕವು ಗೊತ್ತಾಗತ್ತೆ. ಹೌದು, ಇಷ್ಟೇ ತೆಗಿಬೇಕು ನೋಡಿ. ಇಷ್ಟು ಗೋಲ್ಡನ್ ಬ್ರೌನ್ ಆಯ್ತಲ್ಲ, ತೆಗೆದ್ಬಿಟ್ರೆ ಆಯಿತು, ಜಾಮೂನ್ ರೆಡಿ. ಬೇಯಿಸಬೇಕು, ಆಂಟಿ ಏನು ನಿಧಾನವಾಗಿ ಬೇಯಿಸಬೇಕು, ಬ್ರೌನ್ ಕಲರ್ ಬರುವವರೆ. ತೆಗಿ ಮಮ್ಮಿ. ಈ ರೆಸಿಪಿ ಹೇಳ್ಕೊಟ್ಟಿದ್ದೆ ನಾನು ನಮ್ಮಮ್ಮಂಗೆ. 20 ವರ್ಷ ಆಗಿಬಿಡ್ತಾನೆ ಜಾಮೂನ್ ಮಾಡಿ. ಹೌದು, ತಿನ್ನಾರೇ ಇಲ್ಲ ಅಲ್ಲೇ. ಇವತ್ತು ಶಾಂಬ ಹೋಟ್ಲ ಜಾಮೂನು ನಾ ತಿನ್ಲಿಲ್ಲ. ಮೀಲ್ಸಲ್ಲಿ ಕಟ್ಟಿದ್ರ 2 ಸ್ವೀಟ್ ಅಲ್ಲೇ ಏಕೆ? 7 ಸ್ವೀಟ್ ಅಲ್ಲೇ ಹೋಟ್ಲ್ ಓಡಾಡಿಗೆ ಇನ್ ಸ್ವೀಟ್ ಮಾಡ್ಬಿಟ್ಟೆ. ಏನೋ ಆಗ್ಬಿಟ್ಟದ ಆಂಟಿ, ಹೌದಾ? ತುಂಬಾ ಸ್ವೀಟ್ ಆಗಿತ್ತಾ ಅಂತ ಕೇಳಿದ್ರು ಪಾಪ. ಸ್ವಲ್ಪ ಸ್ವೀಟ್ ಕಟ್ ಮಾಡ್ಕೊಡ್ರಿ ಅಂತ ಹೇಳ್ಬೇಕಿತ್ತು. ಈಗ ನಾನು ಏನದು ಆಂಟಿ ಕೇಸರಿ ಹಾಕಕ್ಕೆ ಹೇಳಿದ್ರಿ, ಇದಕ್ಕಲ್ಲ ಅಂತ. ಕೇಸರಿ ಯಾವುದಕ್ಕೆ ಹೇಳಿ? ಇದಕ್ಕೆ ಪಾನಕಕ್ಕೆ. ಇಷ್ಟ ಹಾಕ್ಲಾ? ಕೇಸರಿ ಒಂದು 5 ಎಸಳು ಹಾಕಿದರೆ ಏನಾಗುತ್ತೆ? ಟೇಸ್ಟ್. ಸೊ ನಾನು ಏನು ಕೇಸರಿ ಇದು ಹಾಲಿಗೆ ಹಾಕ್ಕೊಂಡು ಕುಡಿಯೋ ಕೇಸರಿ, ಅದನ್ನು ಹಾಕ್ತಾ ಇದ್ದೀನಿ. ಇರ್ಬೋದ್ರಪ್ಪ ಯೂಟ್ಯೂಬ್ ಚಾನಲಿಂದ ಇಂಡೈಜೆಷನ್ ಹೋಯ್ತಾ? ರಿಲೀಫ್ ಆಯ್ತಾ? ರೋಸ್ ಪೆಟಲ್ಸ್ ಓಡಾಡದೆ ಮತ್ತೇನೋ ಶೆಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನನಗೆ. ಏನೋ ಕಿರಿಕಿರಿ ಆಗ್ತಾ ಇದೆ ಇವ್ರಿಗೆ. ದೃಷ್ಟಿ ತೆಗೀರಿ. ಟ್ರೈ ಮಾಡಿ.
ಸೊ ಇವ್ರು ಹೇಳ್ತಾ ಇದ್ದಾರೆ ಆದಷ್ಟು ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸಿಗೆ ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್. ಓಕೆ, ಈಗ ಅದಕ್ಕೆ ಕೇಸರಿ ಆಯಿತು, ಇದೆಲ್ಲ ಆಯಿತು ಮಮ್ಮಿ. ಫ್ರೈ ಮಾಡಿ ಕೂಡ ಆಯಿತು. ಇದು ಸ್ವಲ್ಪ ತಣ್ಣಗಾಗಬೇಕು. ನಾವೇ ಆಗ್ಲಿ ಅವರೇ ಆಗ್ಲಿ ಈಗ ನನ್ನ ಬ್ಲಾಗ್ ಬಗ್ಗೆ ಏನಾರ ಹೇಳಿ ನನ್ನ ಚಾನಲ್ನ ನೋಡ್ತಾ ಇರೋ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕಂಗಿರ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನೋಡಿ ಇವ್ರ ಮಧ್ಯ. ಬಂದೆ ತಿಂದು ನೋಡು. ಇಲ್ಲ, ಅದು ಧನಿಯಾ ತಂದಿನ ಅದ್ರ ಜೊತೆ, ಅದ್ರದ್ದು ಸಾಲ್ಟ್ ಆ್ಯಡ್ ಇರುತ್ತೆ. ಅದೇನ ಯಾಕೆ ಕರಗೋ ನಿಂದು ಈ ಬಡ್ಸಲ್ಲ, ಈ ಬಡ್ಸೋದಾಗಿತ್ತು ನಿಂದು. ಸೀರೆ ನೋಡ ಬಾ. ಇದನ್ನ ತಿಂತಾ ಇದೆ, ಬಟ್ ತಣ್ಣಗಾಗ್ಬೇಕು. ತಣ್ಣಗಾಗ್ಬೇಕು. ಅಡ್ಗೆ ಮಾಡೋದೇ ಗೊತ್ತಿಲ್ಲ ಇವ್ರು ಯಾರಿಗೂ. ತಣ್ಣಗಾಗ್ಬೇಕಿದು. ತಿಂತಿದ್ದೆ, ಬಟ್ ಹೊಟ್ಟೆ ಖಾಲಿ ಇಲ್ಲ. ನನ್ನ ಅಮ್ಮಂದ್ರು ನನ್ನ ಬ್ಯೂಟಿಫುಲ್ ಮಮ್ಮೀಸ್ ಜಗ್ಗಿ ತಿನ್ಸಿದ್ದಾರೆ. ಸೊ ಹೊಟ್ಟೆ ಇಸ್ ನಾಟ್ ಖಾಲಿ. ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಮಿಕ್ಸ್ ಮಾಡ್ಬೇಕು, ಹಾಕ್ತೀನಿ, ಅದ್ತೀನಿ, ಬೇಸ್ಟ್ ಬೆಳೆಸ್ತೀನಿ, ಸ್ವಲ್ಪ ಒಳ್ಕೊಂತ ಕಡಿ ತೆಗೆದ್ಬಿಡ್ತೀನಿ, ಆಮೇಲೆ ಫುಲ್ ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ತೀನಿ. ಈಗ ಇವ್ರದ್ದು ಶಾಪಿಂಗ್ ಹೋಗಿದ್ವಿ ನಾನು ದೊಡ್ಡಮ್ಮ. ಅದ್ರದ್ದು ಅದನ್ನ ಅನ್ಬಾಕ್ಸ್ ಮಾಡ್ತೀರಾ? ನೋಡ್ತೀರಾ? ಈಗ ನೋಡಿ, ಇವ್ರದ್ದು ಒಂದೊಂದಕ್ಕೆ ಈ ಮೂವರು ಒಂದೊಂದು ಹೆಸರನ್ನು ಇಡ್ತಾರೆ. ಡಿಸೈನ್ ಚೆನ್ನಾಗಿಲ್ಲ, ಬಾರ್ಡ್ರ್ ಚೆನ್ನಾಗಿಲ್ಲ, ಪ್ರಿಂಟ್ ಚೆನ್ನಾಗಿಲ್ಲ, ಏನೋ ಡಿಜಿಟಲ್ ಪ್ರಿಂಟ್. ಬಂದ್ರು ನಲ್ಕುದ್ರಿ ಸಿಸ್ಟರ್, ಬಿಗ್ ಸಿಸ್ಟರ್. ಅಕ್ಕ ಬಂದು, ಅಕ್ಕ ರಿಯೂನಿಯನ್ಗೆ ಹಾಯ್ ಹಾಯ್ ಮಾಡಿ. ಅವ್ರ ರೇಟ್ 600 ಅಂತೆ. ಮೊದಲಿಂದ ಅದು ಇನ್ನೊಂದು 600 ಅಲ್ವಾ ಅಂದೆ. ಖುಷಿ ಆಯ್ತು, ಬಿಕಾಸ್ ನಾವೇ ಸೆಲೆಕ್ಟ್ ಮಾಡಿದ್ದ. ತಣ್ಣಗಾಗಿರೋ ಜಾಮೂನನ್ನು ಈ ಒಂದು ಪಾನಕಕ್ಕೆ ನಿಧಾನವಾಗಿ ಹಾಕಿ, ಇಲ್ಲ ಒಡೆದೋಗುತ್ತೆ. ನಮ್ಮಮ್ಮ ಪುಡ್ ಕೇಸರಿ ಹಾಕಿನಲ್ಲ, ನೋಡು ಅದು ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ. ಅಷ್ಟೇ. ಇದು ನಾವು ಬೇಕು ಅಂದರೆ ಫ್ರಿಜ್ಜಲ್ಲಿಟ್ಟು, ನಾವು ಫ್ರಿಜ್ಜಲ್ಲಿಟ್ಟು ತಿಂತೀವಿ. ತಣ್ಣಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ನಾವೀಗ ಓವರ್ ನೈಟ್ ಫ್ರಿಜ್ಜಲ್ಲಿ ಇಡ್ತೀವಲ್ಲ ಮಮ್ಮಿ? ಇಲ್ಲ ಕಡೆಗೆ ಇದೆಲ್ಲ ಇಳ್ಕೋಬೇಕಲ್ಲೆಲ್ಲ. ಈಗ ಅದು ಸ್ವೀಟ್ ಎಲ್ಲ ಏನದು ಹೀರ್ಕೊಳ್ಳುತ್ತಲ್ಲ, ಹೀರ್ಕೊಂಡಾದ್ಮೇಲೆ ಬೆಳಗ್ಗೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ವೆನಿಲಾ ಐಸ್ ಕ್ರೀಮ್ ಮೇಲೆ ಜಾಮೂನ್ ಹಾಕೊಂಡು ತಿನ್ನಿ. ನಾವು ತಿಂದ ಮೇಲೆ ನಾವೇ ತಿಂದು ಹೇಳ್ಬೇಕು ಹೆಂಗೆ ಮಾಡ್ಯಾರ ಜಾಮೂನ್ ಅಂತಂದು. ಮುಗಿಸಿದ್ರು. ಟೇಸ್ಟ್ ಬಡ್ಸ್ ಹೋಗ್ಬಿಡಿ. ಅಡಿಕೆ ತಿಂದು ಉಪ್ಪು ಕಡಿಮೆ, ಇವಾಗ ಅಡಿಕೆ ತಿಂದು ಉಪ್ಪಾಗಿತ್ತಂತೆ. ಈಗ ಸಿಸ್ಟರ್ಸ್ ಟಾಕಿಂಗ್ ಟೈಮ್. ಆಯ್ತು, ಈಗ ಮಾತಾಡಿ. ರಾತ್ರಿ ಎಲ್ಲ ಪಂಟ್ ಬಾರಿಸಿ. ಮಾಡ್ರಿ ಅಮ್ಮ. ನನ್ನ ಮಕ್ಳು 4 ಜನ ಕುಬೇರಪ್ಪನ್ ಓಕೆ ಚೇಚ್ ಅಷ್ಟೇ.